ಹಾಯ್, ನಾನು ಪವಿತ್ರ ಮಲ್ಲಿಕಾರ್ಜುನ್. ಇವತ್ತಿನ ತರಗತಿಯಲ್ಲಿ ಛಂದಸ್ಸು ಅನ್ನುವಂತಹ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ರೆ, ನನ್ನ ಕ್ಲಾಸ್ ಅನ್ನ ಕೇಳ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಕ್ಲಾಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಛಂದಸ್ಸು ಛಂದಸ್ಸು ಅಂತ ಅಂದ್ರೆ ಏನು? ಪದ್ಯ ರಚನಾ ನಿಯಮಕ್ಕೆ ನಾವು ಛಂದಸ್ಸು ಅಂತ ಹೇಳಿ ಕರಿತೀವಿ. ಪದ್ಯ ರಚನಾ ನಿಯಮ. ಪದ್ಯ ರಚನಾ ನಿಯಮಕ್ಕೆ ಛಂದಸ್ಸು ಅಂತ ಹೇಳಿ ಕರಿತೀವಿ. ಛಂದಸ್ಸಿನಲ್ಲಿ ಎಷ್ಟು ವಿಧಗಳಿದಾವೆ? ಒಟ್ಟು 3 ವಿಧಗಳಿದಾವೆ. ಯಾವ್ಯಾವು? ಒಂದನೇದು ಪ್ರಾಸ, ಎರಡನೇದು ಯತಿ, ಮೂರನೇದು ಗಣ. ಪ್ರಾಸ ಅಂತ ಅಂದ್ರೆ ಏನು? ಒಂದೇ ರೀತಿಯಾದಂತಹ ವ್ಯಂಜನಾಕ್ಷರಗಳು ಮತ್ತೆ ಮತ್ತೆ ಉಚ್ಚರಿಸಲ್ಪಟ್ರೆ, ರಿಪೀಟೆಡ್ ಆಗಿ ಉಚ್ಚರಿಸಲ್ಪಟ್ರೆ ಅದನ್ನ ಪ್ರಾಸ ಪದಗಳು ಅಂತ ಕರಿತೀವಿ. ಪದ್ಯವನ್ನ ಓದ್ತಾ ಇರ್ಬೇಕಾದ್ರೆ ನಮಗೆ ಗೊತ್ತಿರುತ್ತೆ ಪ್ರಾಸ ಪದಗಳು. ಹಳ್ಳ, ಕೊಳ್ಳ, ಕೆರೆ, ಕಟ್ಟೆ, ಈ ರೀತಿಯಾದಂತಹ ಒಂದೇ ರೀತಿಯಾದ ವ್ಯಂಜನಗಳು ರಿಪೀಟೆಡ್ ಆಗಿ ಬಂದ್ರೆ ಅದನ್ನ ನಾವು ಪ್ರಾಸ ಪದಗಳು ಅಂತ ಹೇಳಿ ಕರಿತೀವಿ. ಈ ಪ್ರಾಸ ಪದಗಳಲ್ಲಿ ಎಷ್ಟು ವಿಧ ಬರ್ತವೆ? ಒಂದನೇದು ಆದಿಪ್ರಾಸ, ಎರಡನೇದು ಮಧ್ಯಪ್ರಾಸ, ಮೂರನೇದು ಅಂತ್ಯಪ್ರಾಸ. ಒಂದನೇದು ಆದಿಪ್ರಾಸ, ಎರಡನೇದು ಮಧ್ಯಪ್ರಾಸ, ಮೂರನೇದು ಅಂತ್ಯಪ್ರಾಸ. ಆದಿಪ್ರಾಸ ಅಂತ ಅಂದ್ರೆ ಏನು? ಒಂದು ಪದ್ಯದ ಮೊದಲನೇ ಅಂದ್ರೆ ಒಂದು ಸಾಲು ಶುರುವಾಗುವಂತಹ ಸಂದರ್ಭದಲ್ಲಿ ಒಂದೇ ರೀತಿಯಾದಂತಹ ವ್ಯಂಜನಗಳು ಮತ್ತೆ ಮತ್ತೆ ರಿಪೀಟ್ ಆದ್ರೆ ಅದನ್ನ ನಾವು ಆದಿಪ್ರಾಸ ಅಂತ ಹೇಳಿ ಕರಿತೀವಿ. ಮಧ್ಯಪ್ರಾಸ ಅಂತ ಹೇಳಿದ್ರೆ ಪದ್ಯದ ಸಾಲಿನ ಮಧ್ಯ ಭಾಗದಲ್ಲಿ ವ್ಯಂಜನಾಕ್ಷರಗಳು ರಿಪೀಟೆಡ್ ಆಗಿ ಬಂದ್ರೆ ಅದನ್ನ ಮಧ್ಯಪ್ರಾಸ ಅಂತ ಕರಿತೀವಿ. ಅಂತ್ಯಪ್ರಾಸ ಅಂತ ಅಂದ್ರೆ ಸಾಲಿನ ಕೊನೆಯಲ್ಲಿ ಒಂದೇ ರೀತಿಯಾದ ವ್ಯಂಜನಾಕ್ಷರಗಳು ಪುನಃ ಪುನಃ ಉಚ್ಚರಿಸಲ್ಪಟ್ರೆ ಪ್ರತಿ ಸಾಲಿನಲ್ಲೂ ಕೂಡ ಬಂದ್ರೆ ಅದನ್ನ ನಾವು ಅಂತ್ಯಪ್ರಾಸ ಅಂತ ಹೇಳಿ ಕರಿತೀವಿ. ಎರಡನೇದು ಯತಿ. ಯತಿ ಅಂತ ಅಂದ್ರೆ ಏನು? ಕಾವ್ಯವನ್ನ ಹಾಡ್ಬೇಕಾದ್ರೆ ಅಂದ್ರೆ ಪದ್ಯವನ್ನ ರಾಗವಾಗಿ ಹೇಳ್ಬೇಕಾದಾಗ ನಾವು ಕೆಲವು ಸ್ಥಳಗಳಲ್ಲಿ ನಿಲ್ಲಿಸ್ಬೇಕಾಗುತ್ತೆ, ಅಂದ್ರೆ ಉಸಿರನ್ನ ತೆಗೆದುಕೊಳ್ಬೇಕಾಗುತ್ತೆ. ಆ ರೀತಿ ಉಸಿರನ್ನ ತೆಗೆದುಕೊಳ್ಳೋದಕ್ಕೋಸ್ಕರ ನಿಲ್ಲಿಸುವಂತಹ ಸ್ಥಳಕ್ಕೆ ನಾವು ಯತಿ ಅಂತ ಹೇಳಿ ಕರಿತೀವಿ. ಈ ಛಂದಸ್ಸಿನಲ್ಲಿ ದೊಡ್ಡದಾದಂತಹ ಒಂದು ವಿಷಯ ಅಂತ ಅಂದ್ರೆ ಅದು ಗಣ. ಗಣದಲ್ಲಿ ತುಂಬಾ ವಿಧಗಳು ಬರ್ತವೆ. ಗಣದಲ್ಲಿ ಗಣ ಅಂತ ಅಂದ್ರೆ ಏನು? ಗಣ ಅಂತ ಹೇಳಿದ್ರೆ ಗುಂಪು ಅಂತ ಕರಿತೀವಿ. ಗುಂಪು ಅಥವಾ ಸಮೂಹ ಅಂತ ಹೇಳಿ ಕರಿತೀವಿ. ಗಣ ಅಂತ ಅಂದ್ರೆ ಗುಂಪು ಅಥವಾ ಸಮೂಹ ಅಂತ ಹೇಳಿ ಕರಿತೀವಿ. ಗಣಗಳಲ್ಲಿ ಒಟ್ಟು ಎಷ್ಟು ವಿಧ? ಒಟ್ಟು 3 ವಿಧಗಳು ಬರ್ತವೆ. ಒಂದನೇದು ಮಾತ್ರಾಗಣ, ಎರಡನೇದು ಅಕ್ಷರಗಣ, ಮೂರನೇದು ಅಂಶಗಣ. ನೋಡ್ರಿ, ಮಾತ್ರಾಗಣ, ಅಕ್ಷರಗಣ, ಅಂಶಗಣ. ಮಾತ್ರಾಗಣ ಅಂತಂದ್ರೇನು? ಮಾತ್ರೆಗಳ ಆಧಾರದ ಮೇಲೆ ನಾವು ಗಣ ವಿಭಾಗ ಮಾಡಿದ್ರೆ ಅದನ್ನ ನಾವು ಮಾತ್ರಾಗಣ ಅಂತ ಹೇಳಿ ಕರಿತೀವಿ. ಅಕ್ಷರಗಣ ಅಂತ ಅಂದ್ರೇನು? ಅಕ್ಷರಗಳ ಆಧಾರದ ಮೇಲೆ ಗಣ ವಿಭಾಗ ಮಾಡಿದ್ರೆ ನಾವು ಅದನ್ನ ಅಕ್ಷರಗಣ ಅಂತ ಹೇಳಿ ಕರಿತೀವಿ. ಅಂಶಗಣ ಅಂತ ಅಂದ್ರೆ ಅಂಶಗಳ ಆಧಾರದ ಮೇಲೆ ಗಣ ವಿಭಾಗ ಮಾಡಿದ್ರೆ ನಾವು ಅದನ್ನ ಅಂಶಗಣ ಅಂತ ಹೇಳಿ ಕರಿತೀವಿ. ಈಗ ಮಾತ್ರಾಗಣ ಅಂದ್ರೆ ಏನು? ಮಾತ್ರೆ ಅಂತ ಅಂದ್ರೆ ನಾನು ಸ್ವರಗಳು, ದೀರ್ಘ ಸ್ವರಗಳು, ರಸಸ್ವರಗಳು ಹೇಳ್ಬೇಕಾದ್ರೆ ಹೇಳ್ಕೊಟ್ಟಿದ್ದೆ. ಅಂದ್ರೆ ಕ್ಷಣ ಮಾತ್ರದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ, ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ರಸಸ್ವರಗಳು ಅಂತ ಕರೀತಾರೆ ಅಂತ ಹೇಳಿದ್ದೆ. ದೀರ್ಘ ಸ್ವರಗಳು ಅಂದ್ರೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ದೀರ್ಘ ಸ್ವರಗಳು ಅಂತ ಕರೀತವೆ. ನಮಗೆ ಈ ಗಣವನ್ನ ಅಂದ್ರೆ ಪ್ರಸ್ತಾರ ಹಾಕುವಾಗ ಈ ರಸಸ್ವರ, ದೀರ್ಘ ಸ್ವರದ ಅರಿವು ಬಹಳಷ್ಟು ಮುಖ್ಯ ಆಗಿರುತ್ತೆ. ಈಗ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಲಘು ಅನ್ನುವಂತಹ ಒಂದು ಮಾತ್ರೆಯನ್ನ ಸೂಚಿಸಬೇಕಾಗುತ್ತೆ. ಇದರ ಚಿಹ್ನೆ ಇಂಗ್ಲಿಷ್ ಪದದ ಯು ಆಕಾರದಲ್ಲಿ ಇರುತ್ತೆ. ನೆಕ್ಸ್ಟ್, ದೀರ್ಘ ಸ್ವರದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಗುರು ಅನ್ನುವಂತಹ ಚಿಹ್ನೆಯಿಂದ ಗುರುತಿಸಲ್ಪಡ್ತೀವಿ. ಅರ್ಥ ಆಯ್ತಾ? ಈ ಪದ್ಯದಲ್ಲಿ ಲಘು ಗುರುವನ್ನ ಗುರುತಿಸುವಂತಹ ಪ್ರಕ್ರಿಯೆಗೆ ಏನಂತ ಕರಿತೀವಿ? ಪ್ರಸ್ತಾರ ಹಾಕುವುದು.
ಪ್ರಸ್ತಾರ ಹಾಕುವುದು ಅಂತ ಹೇಳಿ ಕರಿತೀವಿ. ಪದ್ಯದಲ್ಲಿ ಲಘು ಗುರುವನ್ನ ಗುರ್ತಿಸುವ ಅಥವಾ ಲಘು ಗುರುವನ್ನ ಹಾಕುವ ಒಂದು ಪ್ರಕ್ರಿಯೆಗೆ ಪ್ರಸ್ತಾರ ಹಾಕುವುದು ಅಂತ ಹೇಳಿ ಕರಿತೀವಿ. ಈಗ ಮಾತ್ರಾಗಣ ಇಷ್ಟ ಆಯ್ತು. ಮಾತ್ರೆಗಳು ಅಂತಂದ್ರೆ ಲಘು ಗುರುಗಳ ಆಧಾರದ ಮೇಲೆ ನಾವು ಮಾತ್ರೆ ಗಣ ವಿಭಾಗವನ್ನ ಮಾಡಿದ್ರೆ ಅದನ್ನ ಮಾತ್ರಾಗಣ ಅಂತ ಹೇಳಿ ಕರಿತೀವಿ. ಈ ಮಾತ್ರಾಗಣದಲ್ಲಿ ಎಷ್ಟು ವಿಧ ಹಂಗಾದ್ರೆ ಮತ್ತೆ 3 ವಿಧಗಳು ಬರ್ತವೆ. ಯಾವ್ಯಾವು? ಮೊದಲನೇದು ಕಂದ ಪದ್ಯ. ಕಂದ ಪದ್ಯ. ಎರಡನೇದು ರಗಳೆ. ಮೂರನೇದು ಷಟ್ಪದಿ. ಷಟ್ಪದಿ ಅರ್ಥ ಆಯ್ತಾ? ಕಂದ ಪದ್ಯ ಅಂತಂದ್ರೆ 4 ಸಾಲುಗಳುಳ್ಳ ಪದ್ಯಕ್ಕೆ ನಾವು ಕಂದ ಪದ್ಯ ಅಂತ ಹೇಳಿ ಕರಿತೀವಿ. ರಗಳೆಗೆ ಸಾಲಿನ ಮಿತಿ ಇಲ್ಲ. ಸಾಲಿನ ಮಿತಿ ಇಲ್ಲ. ಷಟ್ಪದಿ ಅಂತ ಅಂದ್ರೆ 6 ಸಾಲುಗಳುಳ್ಳ ಪದ್ಯಕ್ಕೆ ಷಟ್ಪದಿ ಅಂತ ಕರಿತೀವಿ. ಷಟ್ ಅಂತಂದ್ರೆ 6, ಪದಿ ಅಂತಂದ್ರೆ ಸಾಲು. 6 ಸಾಲುಗಳುಳ್ಳ ಪದಕ್ಕೆ ನಾವು ಷಟ್ಪದಿ ಅಂತ ಹೇಳಿ ಕರಿತೀವಿ. ಮತ್ತೆ ರಗಳೆಗಳಲ್ಲಿ ಮತ್ತೆ 3 ವಿಧಗಳನ್ನಾಗಿ ವಿಂಗಡಿಸ್ತೀವಿ. ಅವು ಯಾವ್ಯಾವು? ಈಗ ನೋಡ್ರಿ, ರಗಳೆಗಳಲ್ಲಿ ಮತ್ತೆ 3 ವಿಧ. ಯಾವ್ಯಾವು? ಮಂದಾನಿಲ ರಗಳೆ, ಮಂದಾನಿಲ ರಗಳೆ. ಎರಡನೇದು ಉತ್ಸಾಹ ರಗಳೆ, ಉತ್ಸಾಹ ರಗಳೆ. ಮೂರನೇದು ಲಲಿತ ರಗಳೆ, ಲಲಿತ ರಗಳೆ. ರಗಳೆಗಳಲ್ಲಿ ಒಟ್ಟು 3 ವಿಧ. ಅವು ಯಾವ್ಯಾವು? ಮಂದಾನಿಲ ರಗಳೆ, ಉತ್ಸಾಹ ರಗಳೆ, ಲಲಿತ ರಗಳೆ. ಅರ್ಥ ಆಯ್ತಾ? ನೆಕ್ಸ್ಟ್ ಷಟ್ಪದಿಯಲ್ಲಿ ನಾವು 6 ವಿಧಗಳನ್ನಾಗಿ ನೋಡ್ತೀವಿ. ಬಹಳಷ್ಟು ಷಟ್ಪದಿಗಳಿದ್ದಾವೆ. ನಾವು ಪರೀಕ್ಷಾ ದೃಷ್ಟಿಯಿಂದ ಒಂದು 6 ಷಟ್ಪದಿಗಳನ್ನ ಕಲ್ತ್ರೆ ಸಾಕಾಗುತ್ತೆ. ಅವು ಯಾವ್ಯಾವು? ಒಂದನೇದು ಶರ ಷಟ್ಪದಿ, ಕುಸುಮ ಷಟ್ಪದಿ, ಭೋಗ ಷಟ್ಪದಿ. ನಾಲ್ಕನೇದು ಭಾಮಿನಿ ಷಟ್ಪದಿ. ಐದನೇದು ವಾರ್ಧಕ ಷಟ್ಪದಿ. ಆರನೇದು ಪರಿವರ್ಧಿನಿ ಷಟ್ಪದಿ. ಪರಿವರ್ಧಿನಿ ಷಟ್ಪದಿ ಯಾವ್ಯಾವು? ಶರ ಷಟ್ಪದಿ, ಷಟ್ಪದಿ, ಕುಸುಮ ಷಟ್ಪದಿ, ಭೋಗ ಷಟ್ಪದಿ, ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿ, ಪರಿವರ್ಧಿನಿ ಷಟ್ಪದಿ. ಈ ರೀತಿಯಾಗಿ 6 ವಿಧವಾದಂತಹ ಷಟ್ಪದಿಗಳನ್ನ ನಾವು ವಿಂಗಡಣೆ ಮಾಡ್ಕೊಂಡಿದೀವಿ. ಈ ಪ್ರತಿಯೊಂದು ಷಟ್ಪದಿ ಕೂಡ ಅದರದೇ ಆದಂತಹ ಮಾತ್ರ ಗಣ ವಿಭಾಗಗಳನ್ನ ಹೊಂದಿರ್ತದೆ. ಅದನ್ನ ನಾನು ನೆಕ್ಸ್ಟ್ ತರಗತಿಯಲ್ಲಿ ಹೇಳ್ಕೊಡ್ತೀನಂತೆ. ಈಗ ಅಂಶಗಣ, ಅಕ್ಷರಗಣ ಆಮೇಲೆ ನೋಡೋಣ. ಅಂಶಗಣ. ಅಂಶಗಳ ಅಂತ ಅಂದ್ರೇನು? ಅಂಶಗಳ ಆಧಾರದ ಮೇಲೆ ಗಣ ವಿಭಾಗವನ್ನ ಮಾಡಿದ್ರೆ ಅದನ್ನ ನಾವು ಅಂಶಗಣ ಅಂತ ಹೇಳಿ ಕರಿತೀವಿ. ಅಂಶಗಣಗಳಲ್ಲಿ ಒಟ್ಟು ಎಷ್ಟು ವಿಧ? 3 ವಿಧ ಇದಾವೆ. ಅವು ಯಾವ್ಯಾವು? ಬ್ರಹ್ಮ ಗಣ, ರುದ್ರ ವಿಷ್ಣುಗಣ, ವಿಷ್ಣುಗಣ ಎರಡನೇದು. ಮೂರನೇದು ರುದ್ರಗಣ. ರುದ್ರಗಣ ಯಾವ್ಯಾವು? ಬ್ರಹ್ಮಗಣ, ವಿಷ್ಣುಗಣ, ರುದ್ರಗಣ. ಬ್ರಹ್ಮಗಣ ಎಷ್ಟು ಅಂಶಗಳಿಗೊಮ್ಮೆ ಗಣ ವಿಭಾಗವನ್ನ ಮಾಡ್ತೇವೆ? 2 ಅಂಶಗಳಿಗೊಂದರಂತೆ ಗಣ ವಿಭಾಗವನ್ನ ಮಾಡ್ತೇವೆ. ವಿಷ್ಣುಗಣಕ್ಕೆ ಎಷ್ಟು ಅಂಶಗಳ ಆಧಾರದ ಮೇಲೆ ಗಣ ವಿಭಾಗ ಮಾಡ್ತೀವಿ? 3 ಅಂಶಗಳ ಗಣ ವಿಭಾಗ ಮಾಡ್ತೀವಿ. ರುದ್ರಗಣ ಅಂತಂದ್ರೆ 4 ಅಂಶಗಳಿಗೆ ಒಮ್ಮೆ ರುದ್ರಗಣವನ್ನ ಗಣ ವಿಭಾಗವನ್ನ ಮಾಡ್ತೀವಿ. ಈ ಅಂಶಗಣದ ಆಧಾರದ ಮೇಲೆ ಗಣ ವಿಭಾಗ ಮಾಡಿದ್ರೆ ನಾವು ಅದನ್ನ ಅಂಶಗಣ ಅಂತ ಹೇಳಿ ಕರಿತೀವಿ. ಈಗ ಅಕ್ಷರಗಣ. ಅಕ್ಷರಗಣ ಅಂತ ಅಂದ್ರೆ ಏನು? ಅಕ್ಷರಗಳ ಆಧಾರದ ಮೇಲೆ ಗಣ ವಿಭಾಗ ಮಾಡಿದ್ರೆ ನಾವು ಅದನ್ನ ಅಕ್ಷರಗಣ ಅಂತ ಹೇಳಿ ಕರಿತೀವಿ. ಅಕ್ಷರಗಣಗಳಂತಂದ್ರೆ ಎಷ್ಟೆಷ್ಟು ಅಕ್ಷರಗಳಿಗೊಮ್ಮೆ ನಾವು ಗಣ ವಿಭಾಗ ಮಾಡ್ಬೇಕಾಗುತ್ತೆ? 3 ಅಕ್ಷರಗಳಿಗೊಮ್ಮೆ. 3 ಅಕ್ಷರಗಳಿಗೊಮ್ಮೆ ಗಣ ವಿಭಾಗ ಮಾಡಿದ್ರೆ ನಾವು ಅದನ್ನ ಅಕ್ಷರಗಣ ಅಂತ ಹೇಳಿ ಕರಿತೀವಿ. ಈ ಅಕ್ಷರಗಣಗಳನ್ನ ನಾವು ವೃತ್ತಗಳು ಅನ್ನುವಂತಹ ಒಂದು ವಿಶೇಷವಾದ ವಿಷಯ ಬರುತ್ತೆ. ಅದು 10ನೇ ತರಗತಿಗೆ 3 ಅಂಕಗಳಿಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಈ ಅಕ್ಷರಗಣ, ಈ ವೃತ್ತಗಳು ಅಂತ ಕರಿತೀವಿ. ಅಕ್ಷರಗಣದಲ್ಲಿನೇ ವೃತ್ತಗಳು.
ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಕೂಡ ಅದಕ್ಕೆ ಕರಿತೀವಿ. ವೃತ್ತಗಳು ಒಟ್ಟು ಎಷ್ಟು ವೃತ್ತಗಳನ್ನ ನಾವು ಈ 10ನೇ ತರಗತಿಯಲ್ಲಿ ಅಭ್ಯಾಸ ಮಾಡ್ತೀವಿ ಅಂತಂದ್ರೆ ಒಟ್ಟು 6 ವೃತ್ತಗಳನ್ನ ಅಭ್ಯಾಸ ಮಾಡ್ತೀವಿ. ಈ ವೃತ್ತಗಳು ಯಾವ ಗಣ ಆಧಾರಿತವಾಗಿರ್ತದ? ಅಕ್ಷರ ಗಣ ಆಧಾರಿತವಾಗಿರುತ್ತೆ. ಒಟ್ಟು ಎಷ್ಟು ವೃತ್ತಗಳು? 6 ವೃತ್ತಗಳು. ಯಾವ್ಯಾವು? ಉತ್ಪಲಮಾಲಾ ವೃತ್ತ, ಉತ್ಪಲಮಾಲಾ ವೃತ್ತ. ಎರಡನೇದು ಚಂಪಕಮಾಲಾ ವೃತ್ತ, ಚಂಪಕಮಾಲಾ ವೃತ್ತ. ಮೂರನೇದು ಮತ್ತೇಬ ವಿಕ್ರೀಡಿತ ವೃತ್ತ, ಮತ್ತೇಬ ವಿಕ್ರೀಡಿತ ವೃತ್ತ. ನಾಲ್ಕನೇದು ಶಾರ್ದೂಲ ವಿಕ್ರೀಡಿತ ವೃತ್ತ, ವಿಕ್ರೀಡಿತ ವೃತ್ತ. ಐದನೇದು ಸ್ರಗ್ಧರಾ ವೃತ್ತ, ಸ್ರಗ್ಧರಾ ವೃತ್ತ. ಆರನೇದು ಮಹಾಸ್ರಗ್ಧರಾ ವೃತ್ತ, ಮಹಾಸ್ರಗ್ಧರಾ ವೃತ್ತ. ಈ ರೀತಿಯಾಗಿ 6 ವೃತ್ತಗಳನ್ನ ನಾವು ಅಕ್ಷರ ಗಣಗಳಂತ ಹೇಳ್ಬಿಟ್ಟು ವಿಂಗಡಣೆ ಮಾಡ್ತೀವಿ. ಈಗ ಈ ವೃತ್ತಗಳನ್ನ ನಾವು ಕಂಠಪಾಠ ಮಾಡೋದೇನು ಅವಸರ ಇಲ್ಲ. ಈ ಗಣ ವಿಭಾಗ ಮಾಡೋದ್ ಹೆಂಗೆ, ಗಣಗಳಲ್ಲಿ ಎಷ್ಟು ವಿಧ, ಅಕ್ಷರ ಗಣಗಳಲ್ಲಿ ಎಷ್ಟು ವಿಧ ಅನ್ನೋದನ್ನ ನಾನು ಮುಂದಿನ ತರಗತಿಯಲ್ಲಿ ಹೇಳ್ಕೊಡ್ತೀನಂತೆ. ಈಗ ಈ ವಿಧಗಳೆಲ್ಲ ನಿಮಗೆ ಗೊತ್ತಿದ್ರೆ ಇದನ್ನ ನಿಮಗೆ ಎಕ್ಸಾಮ್ ಅಲ್ಲಿ ಅಕ್ಷರ ಗಣನೋ ಅಥವಾ ಮಾತ್ರ ಗಣನೋ ಅಂತ ಹೇಳಿ ಸುಲಭವಾಗಿ ಕಂಡಿಡ್ಕೊಂಡ್ರೆ ನಮಗೆ ಉತ್ತರ ಬರೆಯೋದು ತುಂಬಾ ಸುಲಭವಾಗುತ್ತೆ. ಒಟ್ಟು ಅಕ್ಷರ ಗಣಗಳಲ್ಲಿ 6 ವೃತ್ತಗಳು ಬರ್ತವೆ. ಅವನ್ನೇ ನಾವು ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಹೇಳಿ ಕರಿತೀವಿ. ಮೊದಲನೇದು ಉತ್ಪಲಮಾಲಾ ವೃತ್ತ, ಎರಡನೇದು ಚಂಪಕಮಾಲಾ ವೃತ್ತ, ಮೂರನೇದು ಮತ್ತೇಬ ವಿಕ್ರೀಡಿತ ವೃತ್ತ, ನಾಲ್ಕನೇದು ಶಾರ್ದೂಲ ವಿಕ್ರೀಡಿತ ವೃತ್ತ, ಐದನೇದು ಸ್ರಗ್ಧರಾ ವೃತ್ತ, ಮತ್ತೆ ಆರನೇದು ಮಹಾಸ್ರಗ್ಧರಾ ವೃತ್ತ. ಈ ಗಣ ಛಂದಸ್ಸು ಅನ್ನುವಂತಹ ಒಂದು ಅಧ್ಯಾಯ ತುಂಬಾ ದೊಡ್ಡದಾದಂತಹ ಅಧ್ಯಾಯ. ನಾವು ಒಂದೇ ಕ್ಲಾಸಲ್ಲಿ ಇದನ್ನ ಕಂಪ್ಲೀಟ್ ಮಾಡೋದು ಕಷ್ಟ ಆಗುತ್ತೆ. ಈ ವೃತ್ತಗಳನ್ನ ಮುಂದಿನ ತರಗತಿಯಲ್ಲಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.